ಹುಡುಗ ತಗೊಂಡು ನೀವು ಸ್ವಲ್ಪ ಶಾಸಕರ ಒಂದು ಸುಪುತ್ರರಾಗಿರುವಂಥ ಶ್ರೀಯುತ ಗುರುದತ್ ಸರ್ ಅವರು ನಮ್ಮ ಕಾಲೇಜಿಗೆ ಬಂದು ಈ ಒಂದು ವನ ಮಹೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸುಮಾರು 60 ಗಿಡಗಳನ್ನು ನಮ್ಮ ಕಾಲೇಜಿಗೆ ದಾನವಾಗಿ ಕೊಟ್ಟಿದ್ದಾರೆ. ಜೊತೆಗೆ ಆ ಗಿಡಗಳು ಸರಿಯಾಗಿ ಪೋಷಣೆ ಆಗಬೇಕಾದ್ರೆ ಆ ಟ್ರೀ ಗಾರ್ಡ್ಗಳು ಭಾಳ ಮುಖ್ಯ. ಯಾಕಂದರೆ ನಾವು ಗಿಡಗಳು ನೆಡ್ತೀವಿ, ಕೆಲವು ಟೈಮ್ನಲ್ಲಿ ನಾವು ಪಾಠ ಮಾಡಲಿಕ್ಕೆ ಬೇರೆ ಬೇರೆ ಕಾರ್ಯಕ್ರಮ ಹೋಗ್ತೀವಿ. ಈಗ ಗಿಡ ನೀಡಿವಲ್ಲ ಸಾಕಷ್ಟು ಅರ್ಥಗಳಿದ್ದಾವೆ. ಗಿಡ ಏನು ಮಾಡುತ್ತೆ, ಬೆಳೆದು ನೆರಳು ಕೊಡ್ತೈತೆ, ನೆರಳು ನಿಸ್ವಾರ್ಥವಾಗಿ ಕೊಡುತ್ತೆ. ಇದು ಒಂದು ರೀತಿ ಹೆಚ್ಚಾಗಿ ತಂಗ್ರಿ. ಯಾಕೆ ಗೊತ್ತಾ, ಅವ್ರ ಮನೆತನದಲ್ಲಿ ಹೋದ್ರೆ ಯಾರ್ಯಾರು ಕೇಳಂಗಿಲ್ಲ. ಅವ್ರ ಊಟ ಐತೆ, ಉಪಚಾರ ಐತೆ, ಸಹಕಾರ ಐತೆ. ಒಂದು ಗಿಡ ನೆರಳು ಕೊಟ್ಟು ನೆಡ್ಕೊಟ್ಟೆ ಅಂತ ಹೇಳ್ಕೊಂಬಂಗಿಲ್ಲ. ಅದು ನೆರಳು ತೊಗೊಂಡವ್ರು ಹೇಳ್ಬೇಕದು. ಅದೇ ರೀತಿ ಅವ್ರು ಹೇಳ್ಕೊಂಬಂಗಿಲ್ಲ ಕೊಟ್ಟರು ಸಹಕಾರವನ್ನು. ಅವ್ರು ಯಾರು ಪಡ್ಕೊಂಡಿರ್ತಾರ ಸಹಕಾರ ಅವ್ರು ಹೇಳ್ಕೊಬೇಕಾಗುತ್ತೆ. ಎಷ್ಟು ಮಂದಿ ಹೇಳ್ಕೊಂತಾರೆ, ಎಷ್ಟು ಮಂದಿ ಬಿಡ್ಕೊಂತಾರ. ಬಟ್ ಅವ್ರ ಸ್ವಭಾವ ಏನೈತಲ್ಲ ಈ ಗಿಡ ತಕ್ಕಂಗೆ ಅಂತೇಳಿ ನಿಮ್ಮನ್ನು ತಿಳಿಸ್ತಾ ಇದ್ದೀನಿ. ಕುಟುಂಬದ ಬಗ್ಗೆ ಸಾಕಷ್ಟು ತಿಳ್ಕೊಂಡಿದ್ದೆ. ಎಲ್ಲರೂ ತಿಳ್ಕೊಂಡು ಮುಂದಿನ ಭವಿಷ್ಯ ರೂಪಣೆ ಮಾಡ್ಕೋಬೇಕಂತೇಳಿ ಕೇಳ್ಬೋದು. ಮುಂದಿನ ಭವಿಷ್ಯ ನಮ್ಮ ಹೊಸಪೇಟೆಯಲ್ಲಿ ಭಾರತದ ಮುಂದಿನ ದಿನಗಳಲ್ಲಿ ಪ್ರಜೆಗಳಾಗಿರ್ತೀರಿ. ಈ ಒಂದು HRG ಕುಟುಂಬ ಇದೆಯಲ್ಲ, ನಮ್ಮ ಭಾಳಷ್ಟು ಜನರಿಗೆ ಏನಂದರೆ ಇವತ್ತು ಆಶ್ರಯ ಆಗಿದೆ. ಭಾಳ ಜನ ಅವ್ರ ಶಿಕ್ಷಣಕ್ಕಾಗಿರ್ಬೋದು, ಈ ಒಂದು ಗಿಡಗಳ ಬೆಳೆಸೋದಾಗಿರ್ಬೋದು, ಅವರಿಗೆ ಸಾಕಷ್ಟು ಫ್ಯಾಕ್ಟ್ರಿಗಳಿವೆ. ಹೀಗಾಗಿ ಸಾಕಷ್ಟು ಸಮಾಜ ಸೇವೆ ಮಾಡ್ತಾರೆ. ಆ ಉದ್ಯೋಗದಲ್ಲಿ ಆಗಿರ್ಬೋದು, ಪ್ರತಿಯೊಂದರಲ್ಲಿ ಕೂಡ ಜನರಿಗೆ ಅತ್ಯುತ್ತಮವಂತ ಒಂದು ಸೇವೆಯನ್ನು ಕೊಡ್ತಿದ್ದಾರೆ. ಆ ಸೇವೆಯನ್ನು ಬಳಸಿಕೊಂಡು ಅವರ ಒಂದು ಸೇವೆಯನ್ನ ಎಲ್ಲ ಕಡೆಗೆ ನೀವು ಸಾರಬೇಕು. ಅಂದಾಗ ಏನಾಗುತ್ತೆ, ಅವರು ಮಾಡಿದಂಥ ಒಂದು ಸೇವೆಗೆ ಒಂದು ಸಾರ್ಥಕತೆ ಬರುತ್ತೆ. ಮುಂದಿನ ಜೀವನದಲ್ಲಿ ನೀವು ಕೂಡ ಅಳವಡಿಸ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನೀವು ಕೂಡ ಭಾರತದ ಪ್ರಜೆಗಳಾಗ್ತೀವಿ. ಯಾವ ರೀತಿ ನಾವು ಗಿಡಗಳನ್ನ ನೆಡಬೇಕಲ್ಲ, ಗಿಡಗಳು ಯಾವ ರೀತಿ ಜನರಿಗೆ ನೆರಳನ್ನು ಕೊಡ್ತವೆ, ಹಾಗೆ ಅವರ ಹೆಸರನ್ನು ಕೂಡ ನೀವು ಹೇಳಬೇಕಾಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದಾಗಿ ಜಾಕೀರ್ ಸರ್ ಅವರಿಗೆ ಧನ್ಯವಾದ.